ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇವತ್ತಿನ ರೀಡಿಂಗಲ್ಲಿ ಈ ಒಂದು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಆಗಿ ರೀಡಿಂಗ್ನ ಮಾಡ್ತಾ ಇರುವಂಥದ್ದಲ್ವಾ. ಸೊ ಹಾಗಾಗಿ ಇವತ್ತಿನ ರೀಡಿಂಗ್ ನಿಮ್ಮ ಪರ್ಸನ್ ನಿಮಗೆ ಈ ಒಂದು ವ್ಯಾಲೆಂಟೈನ್ಸ್ ಡೇ ದಿನ ಅವ್ರ ಮನಸ್ಸಲ್ಲಿ ಏನು ಹೇಳಬೇಕು ಅಂತ ಇದ್ರು, ಅಥವಾ ಅವ್ರ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದಾರೆ, ಯಾವ ಮಾತು ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ, ಪ್ರತಿಯೊಂದನ್ನು ಕೂಡ ಈ ಒಂದು ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ, ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಓಕೆನಾ? ಹಾಗೆಯೇ ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಪ್ರೀತಿಗೆ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ನಿಮ್ಮೆಲ್ಲರ ಪ್ರೀತಿಗೆ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್ ಫ್ಯಾಮಿಲಿ. ಸೊ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೆ ಸ್ಟಾರ್ಟ್ ಮಾಡೋಣ ಹೀಗೇನೆ. ಸೊ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಇಲ್ಲಿ ಈ ಒಂದು ರೀಡಿಂಗಿಗೆ ಪ್ರತಿಯೊಬ್ಬರು ಕೂಡ ಫಾರ್ ಎವರ್ ಅಂತ ಹೇಳ್ಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ನೆನ್ಪಿಟ್ಕೊಳ್ಳಿ, ಪ್ರತಿ ವಿಡಿಯೋದಲ್ಲಿ ನಾನಿನ್ನೂ ಗೊತ್ತಾಗೋದಿಲ್ಲ ನಿಮಗೆ ಅಂತ ಹೇಳಿ ಫಸ್ಟ್ ಕಮೆಂಟಲ್ಲಿ ತಿಳಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ದಟ್ ಮೀನ್ಸ್ ಎವ್ರಿ ವಿಡಿಯೋದಲ್ಲಿ ಇಲ್ಲದೆ ಇದ್ದರೂ ಕೆಲವೊಂದು ವಿಡಿಯೋದಲ್ಲಿ ಇರ್ಬೋದು, ಬೈ ಚಾನ್ಸ್ ಅದು ಮಿಸ್ ಆಗ್ಬೋದು. ಬಟ್ ಕೆಲವೊಂದು ಸಲ ತುಂಬ ಜನ ಮಿಸ್ಟೇಕ್ಸ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡೋದ್ರಲ್ಲಿ. ಕನ್ನಡದಲ್ಲೂ ಅಷ್ಟೇ, ಇಂಗ್ಲೀಷಲ್ಲಿ ಓಕೆ, ನೋ ಪ್ರಾಬ್ಲಮ್. ಬಟ್ ಕನ್ನಡನ ನಮ್ಮ ಕರ್ನಾಟಕದವರಾಗಿ ಕನ್ನಡ ಮಿಸ್ ಮಾಡ್ತಿದ್ರೆ ಹೇಗೂ ಬರೀತಿದ್ದಾರೆ ಕನ್ನಡನ ಅಂತ ಹೇಳಿ ನನಗೆ ಐ ಫೀಲ್ ಓ ಮೈ ಗಾಡ್, ಈ ಥರನಾ ಅಂತ ಹೇಳಿಬಿಟ್ಟು ನನಗೆ ಅನ್ನಿಸ್ತು. ಸೊ ಹಾಗಾಗಿ ಫಸ್ಟ್ ಕಮೆಂಟಲ್ಲಿ ಆಲ್ಮೋಸ್ಟ್ ನೆನಪಿದ್ರೆ ನಾನು ಹಾಕಿರ್ತೀನಿ. ಇಲ್ಲ ಅಂತ ಹೇಳಿದ್ರೆ ಯಾರಾದರೂ ಚೆನ್ನಾಗಿ ಸರಿಯಾಗಿ ಬರ್ತಿರೋರು ಹಾಕಿರ್ತಾರೆ ಕಮೆಂಟನ್ನ ಅಲ್ವಾ. ಸೊ ಅದನ್ನು ನೋಡಿ ಆದ್ರೂ ಸರಿಯಾಗಿ ಕನ್ನಡನ ಬರೀಲಿಕ್ಕೆ ಟ್ರೈ ಮಾಡಿ. ಕನ್ನಡ ಬರೀಲಿಕ್ಕೆ ಗೊತ್ತಿಲ್ಲದೆ ಇದ್ದವರಿಗೆ ಹೇಳ್ತಾ ಇರೋದು. ಓಕೆನಾ? ಸೊ ಆದಷ್ಟು ವಿಡಿಯೋ ಕೆಳಗಡೆ ಫಸ್ಟ್ ಕಮೆಂಟಲ್ಲಿ ನಾನು ಪಿನ್ ಮಾಡಿರ್ತೀನಿ, ಅಥವಾ ಯಾರಾದರೂ ಸರಿಯಾಗಿ ಬರ್ತಿರೋವಂಥ ಕಮೆಂಟ್ ಏನಿರುತ್ತೆ ಅದನ್ನು ನೋಡ್ಕೊಂಡಾದ್ರೂ ಕರೆಕ್ಟಾಗಿ ಸರಿಯಾಗಿ ಕಮೆಂಟ್ನ ಮಾಡಬೇಕು, ತಪ್ಪಾಕ್ಷರಗಳನ್ನು ಬರೀಬೇಡಿ. ಓಕೆ? ಸೊ ಈ ಒಂದು ರೀಡಿಂಗಿಗೆ ಪ್ರತಿಯೊಬ್ಬರು ಕೂಡ ಫಾರ್ ಎವರ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿಬಿಟ್ಟು ಪ್ರತಿಯೊಬ್ಬರು ಕೂಡ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ? ಸೊ ಇಲ್ಲಿ ನೀವೆಷ್ಟು ಕಮೆಂಟನ್ನ ಮಾಡಿ ಎನರ್ಜಿನ ರಿಸೀವ್ ಮಾಡ್ಕೊಂಡಿರ್ತೀರಾ, ಅಷ್ಟು ಈಸಿಯಾಗಿ ಈ ಹೀಲಿಂಗ್ ಪವರ್ನ ನೀವು ರಿಸೀವ್ ಮಾಡ್ಕೊಳ್ತೀರಾ. ನನ್ನ ಜೊತೆ ಕನೆಕ್ಟ್ ಆಗ್ತೀರಾ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ, ಹಾಗೆ ಈ ಕಮೆಂಟ್ ಮಾಡೋ ಮುಖಾಂತರ ನೀವು ನನ್ನ ಜೊತೆ ಕನೆಕ್ಟ್ ಆಗ್ತೀರಾ, ಲೈಕ್ ಮಾಡೋ ಮುಖಾಂತರ. ಓಕೆ? ಸೊ ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ? ಈಗ ಯಾವ ವ್ಯಕ್ತಿ ಬಗ್ಗೆ ಈ ರೀಡಿಂಗ್ನ ನೋಡ್ತಾ ಇದ್ದೀರಲ್ವ, ಆ ವ್ಯಕ್ತಿನ ಕಣ್ಣು ಮುಚ್ಚಿ ನೆನ್ಪು ಮಾಡ್ಕೊಳ್ಳಿ, ಫೀಲ್ ಮಾಡಿ. ಅವ್ರ ಜೊತೆ ನಡೆದಂತಹ ಹ್ಯಾಪಿ ಮೂಮೆಂಟ್ಸ್ ಇರ್ಬೋದು, ಅಥವಾ ಖುಷಿ ಕ್ಷಣಗಳನ್ನ ನೆನ್ಪು ಮಾಡ್ಕೊಳ್ಳಿ, ಫೀಲ್ ಮಾಡಿ, ಆ ಎನರ್ಜಿನ ಫೀಲ್ ಮಾಡಿ. ಜಸ್ಟ್ 1 ಮಿನಿಟ್ ಆದರೂ ಕಣ್ಣು ಮುಚ್ಚಿ ಜಸ್ಟ್ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಈಗ ಕ್ಯಾಂಡಲ್ ಫ್ಲೇಮ್ನ ಹಚ್ತೀನಿ. ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ವ್ಯಕ್ತಿಯ ಹೆಸರನ್ನ ಫೀಲ್ ಮಾಡ್ತಾ ಮನಸ್ಸಲ್ಲೇ 3 ಬಾರಿಯಾಗಿ ಹೇಳಿ. ಓಕೆ? ಏನಿದೆ ಎನರ್ಜಿ ಅನ್ನೋದನ್ನ ಚೆಕ್ ಮಾಡೋಣ. ಈ ವ್ಯಾಲೆಂಟೈನ್ಸ್ ಡೇ ದಿನ ಅವ್ರು ನಿಮಗೆ ಹೇಳಬೇಕು ಅಂದ್ಕೊಂಡಿರುವಂತಹ ಮಾತು ಏನಿದೆ? ಓ ಮೈ ಗಾಡ್, ನೈಸ್. ಓಕೆ, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ನಿಮ್ಮ ಬಗ್ಗೆ ಗಂಭೀರವಾಗಿ ಯೋಚಿಸ್ತಾ ಇರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ತುಂಬ ಸ್ಟೇಬಲ್ ಆಗಿ ಕ್ಯಾಂಡಲ್ ಫ್ಲೇಮ್ ಉರಿತಾ ಇರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಎನರ್ಜಿ ಬರ್ತಿರುವಂಥದ್ದು, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ನಿಮ್ಮ ಬಗ್ಗೆ ಗಂಭೀರವಾಗಿ ಯೋಚನೆನ ಮಾಡ್ತಾ ಇದ್ದಾರೆ. ಅವರು ನಿಮಗೆ ಹೇಳಬೇಕು ಅಂದ್ಕೊಂಡಿರುವಂಥ ಮಾತು ತುಂಬಾನೇ ಪವರ್ಫುಲ್ ಆಗಿರುವಂತಹ ಒಂದು ಎನರ್ಜಿ ಜೊತೆ ಬರ್ತಾ ಇದೆ. ನೀನು ನನ್ನ ಜೀವನಕ್ಕೆ ಬಂದ ಮೇಲೇನೆ ನಾನು ನನ್ನನ್ನು ಬೇರೆ ರೀತಿಯಲ್ಲಿ ನೋಡೋದಕ್ಕೆ ಶುರು ಮಾಡಿದ್ದೀನಿ. ಓಕೆ, ಸೊ ನಿಮ್ಮ ಬಗ್ಗೆ ಅವರಿಗೊಂದು ಒಳ್ಳೆ ಒಪಿನಿಯನ್ ಇದೆ ಅವ್ರ ಮನಸ್ಸಲ್ಲಿ. ಅವರಿಗೆ ನಿಮ್ಮ ಬಗ್ಗೆ ಹೆಚ್ಚಿನ ಗೌರವ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಎಲ್ಲೊಂದ್ ಕಡೆ ಅವ್ರ ಬಿಹೇವಿಯರಲ್ಲಿ ನಿಮಗೆ ಅದು ಗೊತ್ತಾಗದೇ ಇರಬಹುದು. ಬಟ್ ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಒಪಿನಿಯನ್ ಅನ್ನ ಇಟ್ಕೊಂಡಿದ್ದಾರೆ. ಓಕೆ, ಅವ್ರನ್ನ ಒಂದು ಸರಿಯಾದ ದಾರಿಗೆ ನೀವು ತಗೊಂಬಂದಿದ್ದೀರಾ. ಓಕೆ,
ಹೇಗೋ ಅವ್ರ ಲೈಫನ್ನ ಹೇಗೆ ಬೇಕೋ ಹಾಗೆ ಲೀಡ್ ಮಾಡ್ತಾ ಇದ್ರು. ಏನು ಅನ್ಸುತ್ತೋ ಹಾಗೆ ಡೈಲಿ ದುಡ್ಡು ಖರ್ಚು ಮಾಡೋ ವಿಷಯದಲ್ಲಿ ಆಗಿರ್ಬೋದು, ಅಥವಾ ಒಂದೊಬ್ರಿಗೆ ರೆಸ್ಪೆಕ್ಟ್ ಕೊಡುವಂಥ ವಿಷಯದಲ್ಲಿ ಆಗಿರ್ಬೋದು, ಎನಿಥಿಂಗ್ ಯಾವುದೇ ವಿಷಯದಲ್ಲಿ ಆಗಿರ್ಬೋದು, ಅವರು ಅವ್ರ ಲೈಫಲ್ಲಿ ಹೇಗಿರಬೇಕು ಅನ್ನೋದನ್ನ ಯಾರು ಕೂಡ ಆ ಥರ ಹೇಳಿ ಅವ್ರನ್ನ ಸರಿಯಾದ ದಾರಿಗೆ ಯಾರು ಕೂಡ ತಂದಿರಲಿಲ್ಲ. ಬಟ್ ನಿಮ್ಮ ಪರಿಚಯ ಆದಮೇಲೆ ನೀವೆಲ್ಲೋ ಒಂದು ಕಡೆ ಅವ್ರನ್ನ ಹೇಳಿ ತಿದ್ದಿ ತೀಡಿ ಒಂದು ಕಲ್ಲಿನ ಶಿಲೆಯ ರೂಪದಲ್ಲಿ ಮಾಡಿರುವಂತಹ ಎನರ್ಜಿ ಇಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ಅವ್ರ ಫೀಲಿಂಗ್ಸ್ ಇಲ್ಲಿ ನೀ ನನ್ನ ಲೈಫಿಗೆ ಜೀವನಕ್ಕೆ ಬಂದ ಮೇಲೇನೆ ನಾನು ನನ್ನನ್ನು ಬೇರೆ ರೀತಿಯಲ್ಲಿ ನೋಡೋದಕ್ಕೆ ಶುರು ಮಾಡಿದ್ದೀನಿ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಎಸ್, ನಿಮ್ಮ ಜೊತೆಗೆ ಅವರು ಒಂದು ಸೇಫ್ಟಿ ಫೀಲಿಂಗ್ನ ಮಾಡ್ತಾ ಇದ್ರು. ಎಲ್ಲೋ ಒಂದು ಕಡೆ ನೀವಿಬ್ರ ಮಧ್ಯ ದೂರ ಆಗೋದಕ್ಕೆ ಅಥವಾ ನೀವಿಬ್ರ ಮಧ್ಯೆ ಈ ಬ್ರೇಕಪ್ ಸಿಚುವೇಶನ್ ಆಗೋದಕ್ಕೆ ಯಾವುದೋ ಒಂದು ಸಿಚುವೇಶನ್ ಅಂತ ಹೇಳಿದ್ರೆ ಮೂರನೇ ವ್ಯಕ್ತಿಯ ಒಂದು ಕಾರಣ ಇಲ್ಲಿ ಕಾಣಿಸ್ತಾ ಇದೆ. ಯಾವುದೋ ಒಂದು ವ್ಯಕ್ತಿ ಬಂದು, ಮೂರನೇ ವ್ಯಕ್ತಿ ಬಂದು ಎಲ್ಲ ಒಂದು ಕಡೆ ಇನ್ವಾಲ್ವ್ ಆಗಿ ನಿಮ್ಮಿಬ್ರ ಮಧ್ಯ ಬ್ರೇಕ್ ತಂದಿರುವಂತಹ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಅವ್ರ ಮನಸ್ಸಲ್ಲಿ ಬರ್ತಿರುವಂತಹ ಎನರ್ಜಿ ಬಂದು, ಓಕೆ, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ರೈಟ್, ಎಸ್, ಇಲ್ಲಿ ನಿಮ್ಮ ಮಾತುಗಳು ಅವರಿಗೆ ತುಂಬಾ ಅವ್ರ ಮನಸ್ಸಿಗೆ ಶಾಂತಿನ ಕೊಟ್ಟಿದೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಸೊ ನೀವು ಅವರಿಗೆ ಅಷ್ಟು ಸಾಫ್ಟ್ ಆಗಿರ್ಬೋದು ಅಥವಾ ಅರ್ಥ ಮಾಡಿಸುವ ಹಾಗೆ ಜೀವನ ಅಂದರೆ ಏನು ಅಥವಾ ಹೇಗಿರಬೇಕು ಏನು ಪ್ರತಿಯೊಂದನ್ನು ಕೂಡ ಒಂದು ಚಿಕ್ಕ ಮಗುವಿಗೆ ಹೇಳ್ಕೊಟ್ಟಾಗೆ ನೀವು ಅವರಿಗೆ ಒಂದಷ್ಟು ಅಡ್ವೈಸ್ನ ಮಾಡಿ ಅಥವಾ ನಿಮ್ಮ ಮಾತುಗಳಿಂದನೇ ಅವರ ಜೀವನನ ನೀವು ಬದಲಾಯಿಸಿದ್ದೀರಾ ಅನ್ನೋಂಥ ಫೀಲ್ ಅವರಿಗೆ ಆಗ್ತಾ ಇದೆ ಇಲ್ಲಿ. ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರಬಹುದು? H letter, U letter, D letter, Y letter, B letter, P letter, N letter, H, okay, R, K, G, J, D, C, A, okay, V, S, T. Okay, nice. Date of birth 8, okay, something 8 minutes ತುಂಬಾ ಇಂಪಾರ್ಟೆಂಟ್ ಇದೆ. ಓಕೆ, 8 ಮಿನಿಟ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ. ಈ 8 ಮಿನಿಟ್ಸಲ್ಲಿ ಸಮಥಿಂಗ್ ಚೇಂಜಸ್ನ ಈ ಒಂದು ಪ್ರೀತಿಯಲ್ಲಿ ನೋಡ್ತೀರಾ. 8 ಡೇಸಲ್ಲಿ ಸಮಥಿಂಗ್ ಚೇಂಜಸ್ನ ನೋಡ್ತೀರಾ. 8 ಡೇಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಆ್ಯಂಡ್ 8 ಮಂತ್ ಕೂಡ ತುಂಬಾ ಇಂಪಾರ್ಟೆಂಟ್ ಇರುವಂಥದ್ದು. ಆ್ಯಂಡ್ 8 o'clock, 8 minutes, 8 days, 8 weeks ತುಂಬಾ ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಅಥವಾ ನಿಮ್ಮ ಇಬ್ಬರಿಗೂ ಕೂಡ ಈ 8 ನಂಬರ್ ಕನೆಕ್ಟ್ ಆಗಿರುವಂಥದ್ದು, ಅಂದರೆ ನಿಮ್ಮ ಪರ್ಸನ್ ಡೇಟ್ ಆಫ್ ಬರ್ತ್ 8 ಆಗಿರ್ಬೋದು ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ 8 ಆಗಿರ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಹೆಚ್ಚಾಗಿ 8 o'clock 8 hours ಮಾತಾಡೋದು ಅಥವಾ 8 o'clockಗೆ ನೀವಿಬ್ರು ಮೀಟ್ ಮಾಡೋದು ಮಾತಾಡೋದು, ಸಮಥಿಂಗ್ 8 ಅನ್ನುವಂಥ ನಂಬರ್ ನಿಮಗೆ ನಿಮ್ಮ ಪ್ರೀತಿಗೆ ಕನೆಕ್ಟ್ ಆಗಿರುವಂಥದ್ದು. ಓಕೆ, 12, 11, 10, 1, 6, 21, 3, 24, 28, 31, 30, 29, 4, 6, 5, 8 ಚಾನಲೈಸ್ ಮೆಸೇಜ್ 8 ರಿಪೀಟ್ ಆಗಿ ಬರ್ತಿದೆ. ಕೆಲವೊಬ್ಬರು ರೀಸೆಂಟ್ ಡೇಸಲ್ಲಿ 11 ನಂಬರ್ನ ತುಂಬ ಅತಿಯಾಗಿ ನೋಡ್ತಾ ಇದ್ದೀರಾ, ಅಥವಾ ರಿಪೀಟೆಡ್ ನಂಬರ್ಸ್ ನಿಮಗೆ ಪದೇ ಪದೇ ಕಾಣಿಸ್ತಾ ಇದೆ. ಅಥವಾ ನೀವೇನೋ ಮೊಬೈಲ್ನ ಆನ್ ಮಾಡಿದ್ರೆ, ರೀಲ್ಸ್ನ ಆನ್ ಮಾಡಿದರೆ ಅಥವಾ ಎಲ್ಲಾದರೂ ಮೊಬೈಲ್ನ ಆನ್ ಮಾಡಿದರೆ ನಿಮಗೆ ಅವರ ಹೆಸರಿಗೆ ರಿಲೇಟೆಡ್ ಆಗಿರುವಂತಹ ಸಾಂಗ್ಸ್ನ ನೀವು ಇಲ್ಲಿ ಕೇಳ್ತಾ ಇದ್ದೀರಾ. ಓಕೆ,
ರಾಶಿಗಳು ಧನಸ್ಸು, ಕುಂಭ, ತುಲ, ಮೇಷ, ಕರ್ಕಾಟಕ, ಮೀನ, ಓಕೆ, ವೃಷಭ. ಓಕೆ, ನೈಸ್. ಏನಿದೆ ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. ಏನು ಕಾಣಿಸ್ತಾ ಇದೆಯಾ? ಎಸ್. ಓಕೆ, ದ ಫೂಲ್ ಕಾರ್ಡ್ ಬರ್ತಾ ಇದೆ. Page of Wands, Four of Swords, Nine of Swords, Two of Swords, Temperance. Wow, the Sun card, Four of Wands. Okay. ಬಾಟಮ್ ಆಫ್ ದ ಕಾರ್ಡ್ ನೈನ್ ಆಫ್ ಕಪ್ಸ್ ಬರ್ತಾ ಇದೆ. ಓಕೆ, ಓಕೆ, ನೈಸ್. ಸೊ ಇಲ್ಲಿ ಮೊದಲನೇದಾಗಿ ಎನರ್ಜಿನ ಕನೆಕ್ಟ್ ಮಾಡಿದಾಗ, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಎಲ್ಲೋ ಒಂದು ಕಡೆ ಇಲ್ಲಿ ಹೆಚ್ಚಾಗಿ ನಿಮ್ಮ ಎನರ್ಜಿಯಿಂದ ಬರ್ತಿರುವಂಥ ಒಂದು ಚಾನಲೈಸ್ ಮೆಸೇಜ್ ಇದಾಗಿದೆ. ನೀವು ನಿಮ್ಮ ಲೈಫಲ್ಲಿ ಯಾರಿಗೂ ಕೂಡ ಫೋರ್ಸ್ಫುಲಿ ಆಗಿ ನನ್ನ ಜೊತೆ ಇರಿ, ನನ್ನ ಫ್ರೆಂಡ್ಶಿಪ್ ಮಾಡಿ ನನ್ನ ಜೊತೆಗಿರಿ ಅಥವಾ ನನಗೆ ಪ್ರೀತಿ ಕೊಡಿ ಅಂತ ಹೇಳಿ ಕೇಳದಂತಹ ವ್ಯಕ್ತಿ ನೀವಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ನೈಜವಾಗಿರುವಂಥ ನಿಮ್ಮ ಸ್ವಭಾವ ಏನಿದೆ ಅದರಲ್ಲೇನೆ ನಿಮ್ಮ ಲೈಫ್ನ ನೀವು ಲೀಡ್ ಮಾಡಿದಂಥ ವ್ಯಕ್ತಿ. ಇಷ್ಟು ವರ್ಷದವರೆಗೆ ಈಗ ನಿಮ್ಮ ಬುದ್ಧಿ ಬಂದಾಗಿಂದ ನಿಮ್ಮ ಒಂದು ಲೈಫಲ್ಲಿ ನೀವು ಯಾರ ಹತ್ರನೂ ಕೂಡ ಬಲವಂತವಾಗಿ ನಿಮ್ಮ ಜೊತೆಗೆ ಇಟ್ಕೊಳ್ಳುವಂತಹ ಕೆಲಸವನ್ನ ನೀವು ಮಾಡಲಿಲ್ಲ. ಆ್ಯಂಡ್ ಇಲ್ಲಿ ನಿಮ್ಮ ನಿಜ ಸ್ವಭಾವ ಏನಿದೆ ಅದರಲ್ಲೇ ಬದುಕಿದ್ದೀರಾ. ಎಲ್ಲೋ ಒಂದು ಕಡೆ ನಾಟಕ ಮಾಡಿಕೊಂಡು ಅಥವಾ ಏನೋ ಒಂದು ಕಡೆ ಯಾರನ್ನೋ ಒಬ್ರನ್ನ ಮೆಚ್ಚಿಸ್ಲಿಕ್ಕೋಸ್ಕರ ಬದುಕುವಂಥದ್ದು ಆ ಥರ ಕೆಲಸವನ್ನ ನೀವು ಮಾಡಲಿಲ್ಲ. ಓಕೆ, ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಈ ವ್ಯಕ್ತಿಗೆ, ನಿಮ್ಮ ವ್ಯಕ್ತಿಗೆ ನೀವು ಯಾವುದೇ ಕಾರಣಕ್ಕೂ ಬಲವಂತನ ಮೊದಲನೇದಾಗಿ ಬರ್ತಿರುವಂಥ ಎನರ್ಜಿ ನಿಮ್ಮ ಲೈಫಲ್ಲೂ ಅಷ್ಟೇ, ಈ ವ್ಯಕ್ತಿ ಜೊತೆ ಕನೆಕ್ಟ್ ಮಾಡಿದಾಗಲೂ ಅಷ್ಟೇ, ಈ ವ್ಯಕ್ತಿಗೂ ನೀವು ಯಾವುದೇ ಕಾರಣಕ್ಕೂ ಫೋರ್ಸ್ ಮಾಡ್ತಾ ಇಲ್ಲ, ಬಲವಂತ ಮಾಡ್ತಾ ಇಲ್ಲ. ನೀನು ನನ್ನನ್ನು ಪ್ರೀತಿಸಲೇಬೇಕು, ನೀನು ನನ್ನ ಜೊತೆಗೆ ಇರಲೇಬೇಕು ಅನ್ನೋಂಥ ಬಲವಂತ ನೀವು ಅವರಿಗೆ ಮಾಡ್ತಾ ಇಲ್ಲ. ಹಾಗೇನೆ ನಿಮ್ಮ ನೈಜ ಸ್ವಭಾವ ಏನಿದೆ ಅದರಲ್ಲೇನೆ ಆ ವ್ಯಕ್ತಿಗೆ ನೀವು ಒಂದಷ್ಟು ಪ್ರೀತಿ ಕೊಟ್ಟಿದ್ದೀರಾ, ಶಾಂತಿಯನ್ನ ಕೊಟ್ಟಿದ್ದೀರಾ, ಒಂದು ಸಹನೆಯನ್ನ ಕೊಟ್ಟಿದ್ದೀರಾ, ಮೌನದಿಂದನೇ ಒಂದಷ್ಟು ಪ್ರೀತಿನ ಕೊಟ್ಟಿದ್ದೀರಾ ನೀವು ಅವರಿಗೆ. ರೈಟ್, ಇಲ್ಲಿ ನಿಮ್ಮ ಮಾತುಗಳಿಂದ ಅವರಿಗೆ ಒಂದಷ್ಟು ಶಾಂತಿ ಕೊಟ್ಟಿದೆ ಅನ್ನೋಂಥ ಎನರ್ಜಿ ಕ್ಯಾಂಡಲ್ ವ್ಯಾಕ್ಸ್ ಅಲ್ಲಿ ಬಂದಿತ್ತು. ಸೊ ಹಾಗಾಗಿ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ಫಸ್ಟ್ ಆಫ್ ಆಲ್ ನಿಮ್ಮ ವ್ಯಕ್ತಿಗೆ ಬಲವಂತವಾಗಿ ನಿಮ್ಮ ವ್ಯಕ್ತಿನ ನೀವು ಬದಲಾಯಿಸಿರೋಂಥ ವ್ಯಕ್ತಿ ಅಲ್ಲ ಫಸ್ಟ್ ಆಫ್ ಆಲ್. ಅಂಡ್ ಬಲವಂತವಾಗಿ ನಿಮ್ಮ ವ್ಯಕ್ತಿನ ನಿಮ್ಮ ಜೊತೆಗೆ ಇಟ್ಕೊಂಡಿರೋಂಥ ವ್ಯಕ್ತಿನೂ ನೀವಲ್ಲ. ಓಕೆನಾ? ಸೊ ಮೊದಲನೇದಾಗಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವಿಲ್ಲಿ ನಿಮ್ಮ ಮಾತುಗಳು ಅವರಿಗೆ ಎಲ್ಲೋ ಒಂದ್ ಕಡೆ ಮೋಟಿವೇಟ್ ಮಾಡಿ ಅಥವಾ ನಿಮ್ಮ ಪ್ರೀತಿ ಅವ್ರನ್ನ ಎಲ್ಲೋ ಒಂದ್ ಕಡೆ ಚೇಂಜ್ ಮಾಡಿದೆ. ಅಂಡ್ ಆ ವ್ಯಕ್ತಿ ನಾನು ಬದಲಾಗಬೇಕು ಅನ್ನುವಂಥ ಭಾವನೆನ ತಂದಿದವರು ನೀವು ಆ ವ್ಯಕ್ತಿಗೆ. ಓಕೆ, ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಪ್ರೀತಿ ಅಂದ್ರೆ ಯಾವುದೇ ಕಾರಣಕ್ಕೂ ಹಿಡಿದಿಟ್ಕೊಳ್ಳೋದಲ್ಲ. ಪ್ರೀತಿ ಅಂತ ಹೇಳಿದ್ರೆ ಒಂದು ಮನಸ್ಸನ್ನ, ಒಂದು ಹೃದಯವನ್ನ ಬದಲಾಯಿಸುವಂತ ಶಕ್ತಿ ಆ ಪ್ರೀತಿಗಿದೆ. ಪ್ರೀತಿ ಯಾವತ್ತೂ ಕೂಡ ಯಾರನ್ನು ಹಿಡಿದಿಟ್ಕೊಳ್ಳೋದಿಕ್ಕೆ ಇಷ್ಟಪಡೋದಿಲ್ಲ. ಪ್ರೀತಿ ಅಂದ್ರೆ ಏನು? ಒಂದು ಪಾಸಿಟಿವ್, ರೈಟ್, ಒಂದು ಫ್ರೀಡಮ್, ಒಂದು ಪ್ರೀತಿ ಅಂತ ಹೇಳಿದ್ರೆ ಒಂದು ಪಾಸಿಟಿವ್ ವೈಬ್ ಸಿಗುತ್ತೆ ಅಲ್ವಾ? ದ್ವೇಷ ಅಂತ ಹೇಳಿದ್ರೆ ಹೇಗೆ?
ನಮ್ಮಲ್ಲಿ ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತೆ. ಅಥವಾ ದ್ವೇಷ ಅಂತಿದ್ದಂಗೆ ನಮಗೊಂಥರ ನೆಗೆಟಿವ್ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಪ್ರೀತಿ ಅಂತ ಹೇಳಿದಾಗ ಯಾರಿಗೂ ಕೂಡ ನೆಗೆಟಿವ್ ಸ್ಟಾರ್ಟ್ ಆಗಲ್ಲ, ಅಥವಾ ಪ್ರೀತಿ ಅಂತ ಹೇಳಿದ ತಕ್ಷಣ ಯಾರನ್ನ ಹೊಡಿಬೇಕು ಬಡಿಬೇಕು ಅಂತ ಹೇಳಿ ಅನ್ಸಲ್ಲ ಅಲ್ವಾ. ಪ್ರೀತಿ ಅಂತ ಹೇಳಿದಾಗ್ಲೇ ಒಂದು ಪಾಸಿಟಿವ್ ಎನರ್ಜಿ ಬರುವಂತದ್ದು. ಓಕೆ, ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ವ್ಯಕ್ತಿನ ನೀವಿಲ್ಲಿ ಬದಲಾಯಿಸಿದೀರಾ ಅಥವಾ ನಿಮ್ಮ ವ್ಯಕ್ತಿ ಬದಲಾಗಿದ್ದಾರೆ ಅಂತ ಹೇಳಿ ಅದಕ್ಕೆ ಕಾರಣ ನಿಮ್ಮ ಪ್ರೀತಿ, ನಿಮ್ಮ ಒಂದು ಆ ಕೂಲ್ ಆಗಿರುವಂತ ಮೈಂಡ್ ಸೆಟ್ ಅಥವಾ ನಿಮ್ಮ ಒಂದು ನೈಜ ಸ್ವಭಾವ ಏನಿದೆ, ಇದರಿಂದನೇ ನಿಮ್ಮ ವ್ಯಕ್ತಿ ಬದಲಾಗಿರುವಂತದ್ದು. ಸೊ ಅವರು ಅದನ್ನ ಹಾರ್ಟ್ಫುಲಿ ಒಪ್ಕೊಂಡಿದ್ದಾರೆ. ಅದನ್ನ ನಿಮ್ಮ ಹತ್ರ ಹೇಳ್ಬೇಕು ಅನ್ನುವಂತ ಭಾವನೆ ಅವರಲ್ಲಿ ಇದೆ. ಬಟ್ ಎಲ್ಲೋ ಒಂದ್ ಕಡೆ ಅವ್ರು ಹೇಳೋದಿಕ್ಕೆ ಹಿಂಜರಿತಾ ಇದ್ದಾರೆ. ಅವ್ರಿಗೆ ಒಂದಷ್ಟು ಈಗೋನು ಇರಬಹುದು, ಒಂದಷ್ಟು ಮನೆಯಲ್ಲಿರುವಂತ ಸಮಸ್ಯೆಗಳು ಆಗಿರ್ಬೋದು, ಅವರಲ್ಲಿರುವಂತ ಸಮಸ್ಯೆಗಳು ಆಗಿರಬಹುದು. ಹಾಗಾಗಿ ಅವ್ರು ನಿಮ್ಮ ಹತ್ರ ಎಲ್ಲಾ ವಿಷಯಗಳನ್ನ ಹೇಳ್ಕೊಳ್ತಿದ್ರು. ಅವ್ರ ಮನಸ್ಸಲ್ಲಿ ಈ ಒಂದು ಭಾವನೆನ ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅನ್ನುವಂಥದ್ದು ಇದೆ. ಓಕೆ, ಇದು ನಿಮ್ಮ ಎನರ್ಜಿ ಆಗಿದೆ. ಅಂಡ್ ಇಲ್ಲಿ ಬರ್ತಿರುವಂತದ್ದು ಇನ್ನೊಂದು ಎನರ್ಜಿ ಏನು ಅಂತ ಹೇಳಿದ್ರೆ, ನಿಮ್ಮ ಪರ್ಸನ್ ನಿಮಗೆ ಹೇಳ್ಬೇಕು ಅನ್ಕೊಂಡಿರುವಂತ ಮತ್ತೊಂದು ಮಾತು ಯಾವುದು ಅಂತ ಹೇಳಿದ್ರೆ, ನಿನ್ನನ್ನ ಕಳ್ಕೊಳ್ಳುವಂತ ಭಯ ನನಗೆ ಈಗ ಮೊದಲನೇ ಬಾರಿಗೆ ನನಗೆ ಈ ತರ ಭಯ ನನ್ನ ಲೈಫಲ್ಲಿ ಅಥವಾ ನನ್ನಲ್ಲಿ ನನಗೆ ಬರ್ತಿರುವಂತಹ ಒಂದು ಎನರ್ಜಿ ಇದಾಗಿದೆ ಅನ್ನುವಂಥದ್ದು ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರುವಂತಹ ಒಂದು ಚಾನಲೈಸ್ ಮೆಸೇಜ್ ಇದಾಗಿದೆ. ನಿಮ್ಮನ್ನ ಕಳ್ಕೊಳ್ತೀನಿ ಅಂತ ಭಯ ಅವರಿಗೆ ಫಸ್ಟ್ ಟೈಮ್ ಅವ್ರ ಲೈಫಲ್ಲಿ ಈ ತರ ಫೀಲ್ ಆಗ್ತಿರೋದು ಅವರಿಗೆ. ಅಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿದೆ, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವಿಲ್ಲದಂತಹ ಜೀವನ ಅವರಿಗೆ ಖಾಲಿ ಅನ್ನುವಂತ ಭಾವನೆ ಅವರಿಗೆ ಶುರು ಆಗಿದೆ ಇತ್ತೀಚಿನ ದಿನದಲ್ಲಿ ಅವರಿಗೆ. ಓಕೆ, ನೋಡ್ಬೋದು 4 ಆಫ್ ಸಾರ್ಟ್ಸ್ ಬರ್ತಾ ಇದೆ, ಅಂಡ್ 9 ಆಫ್ ಸಾರ್ಟ್ಸ್ ಬರ್ತಾ ಇದೆ, 2 ಆಫ್ ಸಾರ್ಟ್ಸ್ ಬರ್ತಾ ಇದೆ, ಎಮೋಷನಲಿ ಕನೆಕ್ಷನ್ ಇರುವಂಥದ್ದು 9 ಆಫ್ ಕಪ್ಸ್ ಬರ್ತಾ ಇದೆ. ಸೊ ಆಲ್ಮೋಸ್ಟ್ ಇಲ್ಲಿ ನೀವಿಲ್ಲದಂತಹ ಜೀವನ ಅವರಿಗೆ ಖಾಲಿ ಅನ್ನುವಂಥ ಭಾವನೆ ಇತ್ತೀಚಿನ ದಿನದಲ್ಲಿ ಸ್ಟಾರ್ಟ್ ಆಗಿರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಅರ್ಥ ಮಾಡ್ಕೊಳ್ಳಿ. ಇದೇನಿದು ರೋಸ್, ರೈಟ್? ಸೊ ಡೈಲಿ ನೋಡ್ತಾ ಇದ್ದೀರಾ ರೀಡಿಂಗಲ್ಲಿ ಅಲ್ವಾ, ರೋಸ್ಗಳು ಬರ್ತಾ ಇರುವಂಥದ್ದು, ಅಂದರೆ ಹಾರ್ಟ್ ಶೇಪಲ್ಲಿ ಎಲ್ಲ ಬರ್ತಾ ಇದೆ ರೋಸ್ ಅಲ್ವಾ. ಸೊ ಒಂದು ಸ್ಮಾಲ್ ನಿಮಗೊಂದು ವಿಷಯನ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಗುಲಾಬಿ ಗಿಡ ನೀವೆಲ್ಲರೂ ಕೂಡ ನೋಡಿರ್ತೀರ, ಎಷ್ಟು ಮುದ್ದಾಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಆ ಗುಲಾಬಿ ಗಿಡ ಯಾವಾಗಾದ್ರೂ ನನ್ನನ್ನು ನೋಡ್ಲೇಬೇಕು, ನನ್ನನ್ನು ನೋಡಿ ಅಂತ ಹೇಳ್ಬಿಟ್ಟು ಯಾವತ್ತಾದ್ರೂ ಆ ಗುಲಾಬಿ ಗಿಡ ಬೇಡಿಕೆನ ಇಟ್ಟಿದ್ಯಾ ಮನುಷ್ಯರ ಹತ್ರ? ಅಥವಾ ಆ ಸೌಂದರ್ಯನ ನೋಡಿದ್ರೆ ಜನರೇ ಅದಕ್ಕೆ ಆ ಗುಲಾಬಿ ಹೂವಕ್ಕೆ ಫ್ಯಾನ್ ಆಗ್ತಾರೆ, ಅಥವಾ ಆ ಗುಲಾಬಿ ಹೂವನ್ನ ನೋಡಿದ್ರೆ ಸಾಕು ಒಂಥರ ಪಾಸಿಟಿವ್ ಎನರ್ಜಿ ಅಥವಾ ಒಂದು ಫೀಲ್ ಪಾಸಿಟಿವ್ ಆಗಿ ಬರುತ್ತೆ, ರೈಟ್? ಯಾವತ್ತು ಗುಲಾಬಿ ಗಿಡ ನನ್ನನ್ನ ನೋಡಿ ನನ್ನನ್ನ ಚೆನ್ನಾಗಿ ಇದೆಯಾ ಅಂತ ಹೇಳ್ಬಿಟ್ಟು ನನಗೆ ಹೊಗಳಿ ಆ ಥರದ್ದು ಏನೂ ಕೂಡ ಗುಲಾಬಿ ಗಿಡ ಹೇಳಿರಲ್ಲ. ಅದು ಜಸ್ಟ್ ಡೈಲಿ ಗಿಡದಲ್ಲಿ ಹೂ ಅರಳತ್ತೆ, ಚೆನ್ನಾಗಿ ಅರಳತ್ತೆ, ಅದ್ರ ಸುಗಂಧವನ್ನೆಲ್ಲ ಬೀರತ್ತೆ ಅಲ್ವಾ. ಆ ಸುಗಂಧದಿಂದನೇ ಕೂಡ, ಆ ಒಂದು ಚಂದದಿಂದನೇ ಜನರನ್ನ ಅಟ್ರಾಕ್ಟ್ ಮಾಡತ್ತೆ ಆ ಗುಲಾಬಿ ಹೂವು. ನೀವು ಕೂಡ ಹಾಗೇನೆ, ನಿಮ್ಮ ಶುದ್ಧ ಮನಸ್ಸೇನಿದೆ ಆ ಮನಸ್ಸು ನಿಮ್ಮ ಪರ್ಸನ್ ಅವರ ಹೃದಯವನ್ನ ನಿಮ್ಮತ್ತ ಸೆಳೆಯೋ ಹಾಗೆ ಆಗಿದೆ. ಓಕೆ, ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಅವ್ರು ನಿಮ್ ಜೊತೆಗೆ ಕನೆಕ್ಟ್ ಆಗ್ಬೇಕು ಅಥವಾ ಮತ್ತೆ ನಿಮ್ ಜೊತೆ ಮಾತಾಡ್ಬೇಕು ಅಂತ ಹೇಳಿದ್ರೆ, ಅಥವಾ ಆ ಫೀಲಿಂಗ್ ಅವರಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಶುದ್ಧವಾಗಿರುವಂತಹ ಮನಸ್ಸು ಅವರ ಹೃದಯವನ್ನ ನಿಮ್ಮ ಹತ್ರ ಸೆಳೆಯೋ ಹಾಗೆ ಮಾಡುತ್ತೆ. ಇಲ್ಲಿ ಬೇಕಾಗಿರೋದೇನು, ನಿಮ್ಮಲ್ಲಿ ಒಂದಷ್ಟು ಸ್ಟ್ರಾಂಗ್ ಪಾಸಿಟಿವ್ ಎನರ್ಜಿ ಅಂಡ್ ಆ ಒಂದು ಸ್ಟ್ರಾಂಗ್ ಆಗಿ ಯೋಚನೆ ಮಾಡುವಂತಹ, ಪಾಸಿಟಿವ್ ಆಗಿ ಯೋಚನೆ ಮಾಡುವಂತಹ ಶಕ್ತಿ ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಈಗ ನಿಮ್ಮ ಸೋಲ್ ಅವರ ಸೋಲ್ಗೆ ಕನೆಕ್ಟ್ ಆಗಿರುತ್ತೆ. ನೀವಿಲ್ಲಿ ಏನ್ ಥಿಂಕ್ ಮಾಡ್ತಾ ಇರ್ತೀರಾ ಅಥವಾ ನೀವು ಪ್ರೀತಿ ಬಗ್ಗೆ ಹೇಗ್ ಫೀಲ್ ಮಾಡ್ತಾ ಇರ್ತೀರಾ ಅದು ಅವರಿಗೂ ಕೂಡ ಕನೆಕ್ಟ್ ಆಗಿರುತ್ತೆ. ಓಕೆ, ಸೊ ಹಾಗಾಗಿ ನಿಮ್ಮ ಈ ಶುದ್ಧವಾಗಿರುವಂತ ಮನಸ್ಸನ್ನ ಯಾವುದೇ ಕಾರಣಕ್ಕೂ ಹಾಳು ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ, ಓವರ್ ಥಿಂಕಿಂಗ್ ಮಾಡ್ತಾ, ಅಥವಾ ಇನ್ನೇನೋ ಯೋಚನೆ ಮಾಡ್ತಾ, ಇನ್ಯಾರೋ ಬಂದು ಏನೋ ಹೇಳಿದ್ರು ಅಂತ ಅದನ್ನ ಕೇಳ್ಕೊಂಡು ಇನ್ನೇನೋ ಯೋಚನೆ ಮಾಡ್ತಾ, ಡೌಟ್ ಪಡ್ತಾ, ನಂಬಿಕೆ ಕಳ್ಕೊಂಡು ಈ ತರದ ವಿಷಯನ ನೀವು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಓಕೆ, ಅವ್ರ ಮನಸ್ಸು, ಅವ್ರ ಹೃದಯ ನಿಮ್ಮ ಹತ್ರ ಎಳೆಯೋದಿಕ್ಕೆ ಕಾರಣ ನಿಮ್ಮ ಶುದ್ಧವಾಗಿರುವಂತ ಮನಸ್ಸು, ಅದ್ರ ಬಗ್ಗೆ ಗಮನ ಇರ್ಲಿ. ಓಕೆ, ಇಲ್ಲಿ ಒಂದ್ ಎನರ್ಜಿ ಬರ್ತಿರುವಂತದ್ದು ನಿಮ್ಮ ಪರ್ಸನ್ ಮನಸ್ಸಿಗೆ ಅಥವಾ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರಲ್ಲಿ ನಿಮ್ಮ ಬಗ್ಗೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಕ್ಯಾಂಡಲ್ ವ್ಯಾಕ್ಸ್ ಅಲ್ಲೂ ಬರ್ತಿದೆ ಅಂಡ್ ಕಾರ್ಡ್ಸ್ ಅಲ್ಲೂ ಕೂಡ ಬರ್ತಿರೋ ಎನರ್ಜಿ
ನಿಮ್ಮ ಬಗ್ಗೆ ಅವರಿಗೆ ಒಳ್ಳೆ ಒಪಿನಿಯನ್ ಇದೆ. ದ ಫುಲ್ ಕಾರ್ಡ್ ಫಸ್ಟ್ ಕಾರ್ಡೇ ಬರ್ತಾ ಇದೆ. ದ ಸನ್ ಕಾರ್ಡ್ ಕೂಡ ಇದೆ ಇಲ್ಲಿ. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ ಜೊತೆ ಇರುವ ಭಾವನೆಗಳು ಏನಿದೆ ಅದ್ ನನಗೆ ಹಳೆಯ ನೋವುಗಳಿಂದ ಹೊರ ಬರೋದಿಕ್ಕೆ ಶಕ್ತಿಯನ್ನ ಕೊಡ್ತಿದೆ. ನಿನ್ನ ಜೊತೆಗಿರುವ ಭಾವನೆಗಳು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಜೊತೆಗೆ ಅವ್ರು ಯಾವ ರೀತಿಯಾಗಿ ಕನೆಕ್ಷನ್ ಇರಬಹುದು, ಎಮೋಷನಲಿ ಕನೆಕ್ಷನ್ ನಿಮ್ ಜೊತೆಗೆ ಸ್ಟ್ರಾಂಗ್ ಆಗಿದೆ. ಹಾಗಾಗಿ ಅವ್ರಿಲ್ಲಿ ಈ ತರದ ಒಂದು ಮಾತನ್ನ ನಿಮ್ಮ ಜೊತೆಗೆ ಹೇಳ್ಬೇಕು ಅನ್ನೋಂತ ಭಾವನೆನ ಅವ್ರ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಎನರ್ಜಿ ಏನಿದೆ ಅವ್ರನ್ನ ಹೀಲ್ ಮಾಡ್ತಿರೋಂಥದ್ದು. ಹೀಲಿಂಗ್ ಎನರ್ಜಿ ನಿಮ್ಮಲ್ಲಿದೆ. ನಿಮ್ಮ ಪ್ರೀತಿ ಒಂಥರ ಅವರಿಗೆ ಥೆರಪಿ ತರ, ಓಕೆನಾ? ಸೊ ಅವ್ರು ಹೀಲ್ ಆಗ್ಬೇಕು ಅಂತ ಹೇಳಿದ್ರೆ ನೀವು ನಿಮ್ಮ ಪ್ರೀತಿಯಿಂದನೇ ಅವ್ರನ್ನ ಹೀಲ್ ಮಾಡ್ತೀರಾ. ಸೊ ಈ ಒಂದು ರೀಡಿಂಗ್ ತುಂಬಾನೇ ಪಾಸಿಟಿವ್ ಆಗಿ ಬರ್ತಾ ಇದೆ ಇಲ್ಲಿ. ಓಕೆ, ಅರ್ಥ ಮಾಡ್ಕೊಳ್ಳಿ, ಪ್ರೀತಿ ಸರಿಯಾದ ಸಮಯಕ್ಕೆ ಸರಿಯಾದ ರೂಪದಲ್ಲಿ ಬರುತ್ತೆ. ಯಾವುದೇ ಕಾರಣಕ್ಕೂ ಫೋರ್ಸ್ಫುಲಿ ಆಗಿ ಅಥವಾ ಬಲವಂತದಿಂದ ಅಥವಾ ಏನೋ ಒಂದು ನೆಗೆಟಿವ್ ಮಾಡೋದ್ರಿಂದ ಏನು ಬರುವಂಥದ್ದಲ್ಲ ಅಲ್ವಾ? ಸೊ ಪ್ರೀತಿ ಅನ್ನುವಂಥದ್ದು ಒಂದು ಪಾಸಿಟಿವ್ ಎನರ್ಜಿ ಆಗಿರೋದ್ರಿಂದ ಪ್ರೀತಿ ಸರಿಯಾದ ಸಮಯಕ್ಕೆ ಸರಿಯಾದ ರೂಪದಲ್ಲಿ ಖಂಡಿತವಾಗಿ ನಿಮ್ಮ ಹತ್ರ ಬಂದೇ ಬರುತ್ತೆ. ಆ ವ್ಯಕ್ತಿ ಮನಸ್ಸಲ್ಲಿ ಏನೆಲ್ಲ ಇದೆ ಅದನ್ನ ಓಪನ್ ಆಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾರೆ. ಒಂದಲ್ಲ ಒಂದಿನ ಅದು ಶೇರ್ ಮಾಡ್ಕೊಳ್ಳೇಬೇಕು. ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ ಅವರಿಗೆ ಅಂತ ಹೇಳಿದ್ರೆ ಒಂದಲ್ಲ ಒಂದಿನ ಶೇರ್ ಮಾಡ್ಕೊಳ್ಳೇಬೇಕು. ಆ ಒಂದು ಸಮಯ ಸಂದರ್ಭಗಳು ಸೃಷ್ಟಿ ಆಗತ್ತೆ. ಡೋಂಟ್ ವರಿ. ಓಕೆ, ಸೊ ಈ ಒಂದು ರೀಡಿಂಗಿಗೆ ರೊಮ್ಯಾಂಟಿಕ್ ಏಂಜಲ್ ಕಾರ್ಡಿಂದ ಏನ್ ಎನರ್ಜಿ ಬರ್ತಿದೆ, ಏನ್ ಕಾರ್ಡ್ಸ್ ಬರ್ತಿದೆ ಚೆಕ್ ಮಾಡೋಣ. ಓಕೆ, ಸೊ ಐ ಥಿಂಕ್ ಬೇಡ, ಆ ಎರಡು ಮೆಸೇಜು ಬೇಡ. ಸೊ ಚೆಕ್ ಮಾಡೋಣ. ಐ ಫೀಲ್ ಅದೆರಡು ಕೂಡ ತಗೊಳ್ಬೇಕಂತ ಅನ್ನಿಸ್ಲಿಲ್ಲ ನನಗೆ, ಸೊ ಹಾಗಾಗಿ. ಓಕೆ, ವಾವ್. ಫೈನಾನ್ಸ್ ಆ್ಯಂಡ್ ಕೆರಿಯರ್ ಬರ್ತಾ ಇದೆ ಇಲ್ಲಿ. ಓಕೆ, ಲವ್ ಲೈಫಲ್ಲಿ ಎಲ್ಲೋ ಒಂದು ಕಡೆ ಫೈನಾನ್ಷಿಯಲ್ ಇಶ್ಯೂಸ್ ಕಾಣಿಸ್ತಾ ಇದೆ ನಿಮ್ಮ ಪರ್ಸನ್ ಎನರ್ಜಿಯಲ್ಲಿ. ಓಕೆ, ನೋಡೋಣ. ಪಾಸ್ಟ್ ಲೈಫ್ ರಿಲೇಶನ್ಶಿಪ್. ಓಕೆ, ಒಂದು ಪಾಸ್ಟ್ ಲೈಫಿನ ಕನೆಕ್ಷನ್ ಈ ಒಂದು ನಿಮ್ಮ ಸೋಲ್ ಜರ್ನಿಯಲ್ಲಿ ಅಥವಾ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಈ ವ್ಯಕ್ತಿಯ ಜೊತೆಗೆ ಒಂದು ಪಾಸ್ಟ್ ಲೈಫ್ ರಿಲೇಶನ್ಶಿಪ್, ಪಾಸ್ಟ್ ಲೈಫ್ ಕನೆಕ್ಷನ್ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಫೈನಾನ್ಷಿಯಲ್ ಇಶ್ಯೂಸ್ ತೋರಿಸ್ತಾ ಇದೆ ನಿಮ್ಮ ಪರ್ಸನ್ ಎನರ್ಜಿಯಲ್ಲಿ ಅಥವಾ ನಿಮ್ಮ ಎನರ್ಜಿಯಲ್ಲಿ ಫೈನಾನ್ಷಿಯಲ್ ಇಶ್ಯೂಸ್ ಅನ್ನುವಂಥ ಒಂದು ಎನರ್ಜಿಯಲ್ಲಿ ಬರ್ತಾ ಇದೆ ರೈಟ್ ನಾವು. ಓಕೆ, ಸೊ ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನಾಳೆ ರೀಡಿಂಗಲ್ಲಿ ಸಿಗೋಣ. ಅಲ್ಲಿವರೆಗೆ ಈ ಒಂದು ರೀಡಿಂಗಿಗೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ತೀರಾ. ಫಾರ್ ಎವರ್ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬ್ ಇರ್ಬೋದು. ನೀವು ನನ್ನ ಜೊತೆಗೆ ಎಷ್ಟು ಕನೆಕ್ಟ್ ಆಗ್ತೀರಾ, ನೀವು ಎಷ್ಟು ಜನ ನನ್ನ ಜೊತೆ ಕನೆಕ್ಟ್ ಆಗ್ತೀರಾ ಅಷ್ಟು ಪಾಸಿಟಿವ್ ರೀಡಿಂಗ್ ನಿಮ್ಮ ಎದುರಿಗೆ ಬರ್ತಾ ಇರುತ್ತೆ. ಓಕೆ, ಸೊ ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮೆಲ್ಲರ ವಿಶಸ್, ನಿಮ್ಮೆಲ್ಲರ ಪ್ರೀತಿ ಆದಷ್ಟು ಬೇಗ ಸರಿಯಾಗಲಿ, ನೆರವೇರಲಿ, ನಿಮ್ಮ ಎಲ್ಲ ವಿಶಸ್ಗಳು ನೆರವೇರಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ನಾಳೆ ರೀಡಿಂಗಲ್ಲಿ ಸಿಗೋಣ. ಅಲ್ಲಿವರೆಗೆ ನಿಮ್ಮೆಲ್ಲರ ಪ್ರೀತಿಗೆ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಪ್ರೀತಿ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.